ವಿಚಾರ ಏನಂದರೆ ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರದ ವತಿಯಿಂದ ಒಂದು ಪದಾಧಿಕಾರಿಗಳು ಹಾಗೂ ಜಿಲ್ಲಾಧ್ಯಕ್ಷರು ಹಾಗೆ ತಾಲೂಕು ಅಧ್ಯಕ್ಷರು ಕಮಿಟಿಯನ್ನು ಸ್ಥಾಪನೆ ಮಾಡ್ತಾ ಇದ್ದೀವಿ. ಅನುಸಾರವಾಗಿ ಇವತ್ತು ನೆಲಮಂಗಲದಲ್ಲಿ ನಾವು ಒಂದು ಸುದ್ದಿಗೋಷ್ಠಿಯನ್ನು ನಡೆಸ್ತಾ ಇವತ್ತು ಪ್ರಕಟಣೆ ವೇದಿಕೆಯನ್ನು ಹಾಗೂ ಅಧಿಕೃತವಾಗಿ ಯಾರ್ಯಾರು ಯಾವ್ಯಾವ ಸ್ಥಾನಮಾನ ಯಾವ್ಯಾವ ಪದಾಧಿಕಾರಿಗಳಿದ್ದಾರೆ ಅಂತ ಹೇಳ್ಬಿಟ್ಟು ಘೋಷಣೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಮ್ಮ ರಾಜ್ಯ ಉಪಾಧ್ಯಕ್ಷರಾದಂಥ ವಿಜಯಗೌಡರು ಹಾಗೂ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಾದಂಥ ನಮ್ಮ ಮಂಜುನಾಥ್ರವರು ಹಾಗೂ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಅಧ್ಯಕ್ಷರಾದಂಥ ನಮ್ಮ ನಟರಾಜ್ರವರು ಹಾಗೂ ಎಲ್ಲ ಪದಾಧಿಕಾರಿಗಳು ಮುಖಂಡರುಗಳು ಮುಖ್ಯನ ಇವತ್ತೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಏನಿವತ್ತು ಹಮ್ಮಿಕೊಂಡ ಕಾರ್ಯಕ್ರಮ ವಿಚಾರ ನಾವು ನೆಲಮಂಗಲ ತಾಲೂಕು ಘಟಕದ ಅಧ್ಯಕ್ಷರು ಹೋಬಳಿ ಅಧ್ಯಕ್ಷರುಗಳನ್ನ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಮಿಟಿ ಮಾಡಿಕೊಂಡು ತೀರ್ಮಾನ ಮಾಡಿದ್ದು. ಅದರ ಮುಖ್ಯ ಇವತ್ತು ಎಲ್ಲ ಸೇರ್ಕೊಂಡಿದ್ದಾರೆ. ಅವರು ಅಧಿಕೃತವಾಗಿ ಇವತ್ತು ID ಕಾರ್ಡ್ನ ವಿತರಣೆ ಮಾಡಿ ಇಂದ ಮುಂದೆ ಇಲ್ಲಿಂದ ಅವರು ಏನು ರೈತರಿಗಾಗಿ ಆಗ್ತಕ್ಕಂಥ ಶೋಷಣೆ ಆಗಿರ್ಬೋದು ಅದ್ರ ವಿರುದ್ಧ ಹೋರಾಟ ಮಾಡಿ ಅವ್ರಿಗೆ ಆದಷ್ಟು ರೀತಿ ಯಾರಿಗೆ ಏನು ತೊಂದರೆ ಆಗ್ತದೆ ರೈತರುಗಳಿಗೆ ರೈತರ ಮುಖಂಡರುಗಳಿಗೆ ಅವರಿಗೆ ಇವರು ನಿಂತು ಮುಕ್ತವಾಗಿ ಹೋರಾಟ ಮಾಡಿ ನ್ಯಾಯ ಕೊಡಿಸಬೇಕು ಅಂತ ಒಂದು ಆಶಾಭಾವನೆ ವ್ಯಕ್ತಪಡುತ್ತಾ ಮುಂದಿನ ದಿನಗಳಲ್ಲಿ ಇವರು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನಾದ್ರು ಕಂಡುಬರುತ್ತೆ ಇದ್ದರೆ ನಾವು ರಾಜ್ಯ ಮುಖಂಡರುಗಳು ಏನು ಒಂದು ನಿಂತ್ಕೊಂಡು ಮುಕ್ತವಾಗಿ ಹೋರಾಟಕ್ಕೆ ಕೈ ಜೋಡುತ್ತೀವಿ ಅಂತೇಳ್ಬಿಟ್ಟು ಹೇಳ್ತಾ ಹಾಗೆ ಇವತ್ತು ಏನು ಅಂತ ಹೇಳಿದ್ರೆ ಈ ಒಂದು ಕಾರ್ಯಕ್ರಮ ನೆಲಮಂಗಲದಲ್ಲಿ ಇವತ್ತು ಒಂದು ಸೇರ್ಪಡೆ ಕಾರ್ಯಕ್ರಮ ಇದೆ. ಅದೇ ಥರ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವ ರಾಜ್ಯ ಉಪಾಧ್ಯಕ್ಷನಾಗಿ ಇವತ್ತು ಈ ಒಂದು ಕಾರ್ಯಕ್ರಮ ನಡೆಸಿದ್ದೀವಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ರೂವಾರಿಯಾಗಿರ್ತಕ್ಕಂಥ ನಮ್ಮ ತುಮಕೂರು ಜಿಲ್ಲಾಧ್ಯಕ್ಷರಾದಂಥ ಮಂಜುನಾಥ್ ಅವರಿಗೆ ನೀವು ಒಂದು ಜೋರಾದ ಚಪ್ಪಾಳೆ. ಹಾಗೆ ಈ ಕಾರ್ಯಕ್ರಮದ ಬೆಂಗಳೂರು ಗ್ರಾಮಾಂತರ ಅಧ್ಯಕ್ಷರಾದಂಥ ನಟರಾಜ್ ಅವರಿಗೂ ಕೂಡ ನಿಮ್ಮ ಅಭಿನಂದನೆಗಳು. ಹಾಗೆ ಇಲ್ಲಿ ಈ ಒಂದು ನೆಲಮಂಗಲ ತಾಲೂಕಿನ ಒಂದು ಕಾರ್ಯಕ್ರಮಕ್ಕೆ ಈ ತಾಲೂಕಿನ ಅಧ್ಯಕ್ಷರಾಗಿ ಚೇತನ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ನಿಮ್ಮ ಒಂದು ಜೋರಾದ ಚಪ್ಪಾಳೆ ಅವರಿಗೆ. ಬೆಂಗಳೂರು ಗ್ರಾಮಾಂತರ ತಾಲೂಕು ಜಿಲ್ಲಾಧ್ಯಕ್ಷರನ್ನಾಗಿ ನಟರಾಜ್ ಅವರನ್ನು ಕೂಡ ಆಯ್ಕೆ ಮಾಡಿದ್ದೀವಿ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರ್ವದಿಂದ. ಹಾಗೆ ನೆಲಮಂಗಲ ತಾಲೂಕು ಅಧ್ಯಕ್ಷರನ್ನಾಗಿ ಚೇತನ್ ಕುಮಾರ್ ಅವರನ್ನು ಆಯ್ಕೆ ಮಾಡಿದ್ದೀವಿ. ಹಾಗೆ ನೆಲಮಂಗಲ ತಾಲೂಕು ಉಪಾಧ್ಯಕ್ಷರನ್ನಾಗಿ ನಾಗೇಂದ್ರ ಟಿವಿ ಅವರನ್ನು ಕೂಡ ಆಯ್ಕೆ ಮಾಡಿದ್ದೀವಿ. ಪ್ರಸನ್ನ ಕುಮಾರ್ ಪ್ರಧಾನ ಕಾರ್ಯದರ್ಶಿಯಾಗಿ ನೆಲಮಂಗಲ ತಾಲೂಕು, ಹಾಗೆ ಗಿರೀಶ್ ಕಾರ್ಯದರ್ಶಿಗಳಾಗಿ ನೆಲಮಂಗಲ ಜಂಟಿ ಕಾರ್ಯದರ್ಶಿ, ಬೈರೇಗೌಡ TF ಬೇಗೂರು ಹೋಬಳಿ ಅಧ್ಯಕ್ಷರು, ರವಿಚಂದ್ರನ್ M ತ್ಯಾಮಕೊಂಡ ಅಧ್ಯಕ್ಷರು, ತ್ಯಾಮಕೊಂಡ ಹೋಬಳಿ ಅಧ್ಯಕ್ಷರು, ಪ್ರಕಾಶ್ N ಸದಸ್ಯರು, ಪುನೀತ್ N ಸದಸ್ಯರು ಹಾಗೂ ಹರೀಶ್ N ಸದಸ್ಯರು, TN ಹರೀಶ್. ಹಾಗೆ ಈಗ ID ಕಾರ್ಡ್ ವಿತರಣೆ ಮಾಡ್ತಾ ಇದ್ದೀವಿ. ತಾಲೂಕು ಅಧ್ಯಕ್ಷರಾದಂಥ ಗಿರೀಶ್ ಚೇತನ್ ಕುಮಾರ್ ಅವರು, ತಾಲೂಕು ಉಪಾಧ್ಯಕ್ಷರಾದ ನೆಲಮಂಗಲ ನಾಗೇಂದ್ರ, ಮಿಕ್ಕಿ ಕಾರ್ಡ್ಗಳನ್ನ ಅಧ್ಯಕ್ಷರುಗಳು ಕೊಡ್ತಾರೆ. ಯಾರು ದಯವಿಟ್ಟು ಬೇರೆ ಮಾಡ್ಕೋಬಾರ್ದು. ಸಾಕಷ್ಟು ಡೇಟಿನ ಅಭಾವ ಇರೋದ್ರಿಂದ ನಮ್ಮ ಜಿಲ್ಲಾ ಮುಖಂಡರಾಗಿ ಲಕ್ಷ್ಮೀಕಾಂತ್ ಅವ್ರನ್ನು ಆಯ್ಕೆ ಮಾಡಿದ್ದು ಮುಂದಿನ ಸ್ಥಾನಗಳನ್ನು ಘೋಷಣೆ ಮಾಡ್ತೀವಿ. ನಮ್ಮ ಮಾರುತಿಯವರು ಸಹ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖಂಡರಾಗಿ ನೇಮಕ ಮಾಡಿದ್ದೇವೆ. ಸ್ಥಾನಮಾನ ಏನಂತ ಮುಂದಿನ ದಿನಗಳಲ್ಲಿ ಚರ್ಚೆ ಮಾಡಿ ಘೋಷಣೆ ಮಾಡ್ತೇವೆ.
ನಮ್ಮ ಸೋಮಶೇಖರ್ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖಂಡರಾಗಿ ನೇಮಕ ಮಾಡಿದ್ದೀವಿ. ಮುಂದಿನ ಕುಣಿಗಲ್ ತಾಲೂಕು ಪ್ರಚಾರ ಸಮಿತಿಯ ಅಧ್ಯಕ್ಷರನ್ನಾಗಿ ಮಂಜುನಾಥ್ ಶ್ರೀಧರ್ ಅವರು ಜಿಲ್ಲಾ ಮುಖಂಡರಾಗಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬೆಂಗಳೂರು ಗ್ರಾಮಾಂತರ ಜಿಲ್ಲಾ ಮುಖಂಡರಾಗಿ ಇವರು ಸಹ ಆಯ್ಕೆ ಮಾಡಿದ್ದೀವಿ. ಕುಣಿಗಲ್ ತಾಲೂಕು ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಮಂಜುನಾಥ್ ಅವರು ಕೂಡ ಆಯ್ಕೆ ಮಾಡಿದ್ದೀವಿ. ಇವತ್ತು ನೆಲಮಂಗಲ ತಾಲೂಕಿನಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ನಮ್ಮ ರೈತರು ಕೂಡ ನಿಮ್ಮ ಒಂದು ಜೋರಾದ ತಾಲೂಕು ಅಧ್ಯಕ್ಷರನ್ನಾಗಿ ಆಯ್ಕೆಯಾದಂಥ ಚೇತನ್ ಅವರು ಕೂಡ ನಿಮ್ಮ ಒಂದು ಅಭಿನಂದನೆಗಳ ಸಲ್ಲಿಸ್ತಾ ಒಂದು ಚಪ್ಪಾಳೆ ಗೌರವಾಧ್ಯಕ್ಷರಾದ ಪ್ರಕಾಶ್ ಅವರು ಕೂಡ ಅವರೇ ಅವರು ಕೂಡ ನಿಮ್ಮ ಅಭಿನಂದನೆಗಳು. ನಾಯಕ ಉಪಾಧ್ಯಕ್ಷರವರೇ ಅವರು ಕೂಡ ನಿಮ್ಮ ಅಭಿನಂದನೆಗಳು. ಪ್ರಸನ್ನ ಕುಮಾರ್ ಪ್ರಧಾನ ಕಾರ್ಯದರ್ಶಿಗಳು ಅವರು ಕೂಡ ನಿಮ್ಮ ಅಭಿನಂದನೆಗಳು. ಗಿರೀಶ್ ಕಾರ್ಯಾಧ್ಯಕ್ಷರು ನೆಲಮಂಗಲ ಅವರು ಕೂಡ ನಿಮ್ಮ ಅಭಿನಂದನೆಗಳು. ಬೈರೇಗೌಡ ಟಿ.ಎಂ. ಬೇಗೂರು ಒಬ್ಬಿ ಅಧ್ಯಕ್ಷರು, ಹಾಗೆ ರವಿಚಂದ್ರ ಎಂ. ತ್ಯಾಮಗೌಡ ಒಬ್ಬಿ ಅಧ್ಯಕ್ಷರು, ಪ್ರಕಾಶ್ ಎನ್ ಸದಸ್ಯರು, ಪುನೀತ್ ಕುಮಾರ್ ಜಿ ಸದಸ್ಯರು, ಗಿರೀಶ್ ಟಿ.ಎನ್ ಸದಸ್ಯರು, ಹರೀಶ್ ಟಿ.ಎನ್ ಸದಸ್ಯರು, ಹಾಗೆ ಇಲ್ಲಿ ಆಗಮಿಸಿರ್ತಕ್ಕಂಥ ತುಮಕೂರು ಜಿಲ್ಲಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ಕೂಡ ನೀವು ಚಪ್ಪಾಳೆಗಳು. ಹಾಗೆ ನಮ್ಮ ಕುಣಿಗಲ್ ತಾಲೂಕಿನ ಪ್ರಚಾರ ಸಮಿತಿ ಅಧ್ಯಕ್ಷರನ್ನಾಗಿ ಆಯ್ಕೆಯಾದಂತಹ ಮಂಜುನಾಥ್ ಅವರು ಕೂಡ ನಿಮ್ಮ ಜೋರಾದ ಒಂದು ಚಪ್ಪಾಳೆ. ಕುಣಿಗಲ್ ತಾಲೂಕು ಉಪಾಧ್ಯಕ್ಷರಾದಂತಹ ಮಂಜುನಾಥ್ ಅವರು ಕೂಡ ಒಂದು ನಿಮ್ಮ ಜೋರಾದ ಚಪ್ಪಾಳೆಗಳು. ಬೆಂಗಳೂರು ಗ್ರಾಮಾಂತರ ಡಿಸ್ಟಿಕ್ ಅಧ್ಯಕ್ಷರಾದಂತಹ ನಮ್ಮ ಜಿಲ್ಲಾಧ್ಯಕ್ಷರಾದಂತಹ ನಟರಾಜ್ ಅವರು ಕೂಡ ಅಭಿನಂದನೆಗಳು. ಹಾಗೆ ಲಕ್ಷ್ಮೀಕಾಂತ್ ಅವರು ಕೂಡ ಜಿಲ್ಲಾ ಮುಖಂಡರಾಗಿ ಆಯ್ಕೆ ಮಾಡಿದ್ದೀವಿ. ಅವರು ಕೂಡ ಒಂದು ಅಭಿನಂದನೆ ಕೊಡ್ತಾ ಇದ್ದೀವಿ. ಹಾಗೆ SP ಸೋಮಶೇಖರ್ ಅವರು, BS ಸೋಮಶೇಖರ್ ಅವರು ಕೂಡ ಅಭಿನಂದನೆಗಳು. ಭಾರತಿ ಅವರು ಕೂಡ ಬೆಂಗಳೂರು ಗ್ರಾಮಾಂತರ ಆಯ್ಕೆ ಮಾಡಿದ್ದೀವಿ. ಅವರು ಒಂದು ಪೋಸ್ಟನ್ನು ಆಯ್ಕೆ ಮಾಡ್ತೀವಿ. ಹಾಗೆ ಇಲ್ಲಿ ಆಗಮಿಸಿ ಈ ಒಂದು ನೆಲಮಂಗಲ ತಾಲೂಕಿಗೆ ಇವತ್ತು ರೈತ ಸಂಘ ರೈತ ಪರ್ವದಿಂದ ಇವತ್ತು ಸದಸ್ಯರಾದಂಥ ಎಲ್ಲರಿಗೂ ಕೂಡ ಧನ್ಯವಾದಗಳು. ಇಲ್ಲಿ ಯಾವುದೇ ಒಂದು ಕಾರ್ಯಕ್ರಮವಾಗಿರ್ಬೋದು, ನೆಲಮಂಗಲ ಆಗಿರ್ಬೋದು, ನಿಮ್ಮ ಒಂದು ತಾಲೂಕಿನಲ್ಲಿ ಏನು ಕುಂದುಕೊರತೆಗಳಿರ್ತವೋ ಏನಿದ್ರು ನೇರವಾಗಿ 24x7 ಯಾವಾಗ ಬೇಕಾದರೂ ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು. ನಿಮ್ಮ ಯಾವುದೇ ಸಮಸ್ಯೆಗಳಿಗೂ ನಾವು ಸ್ಪಂದಿಸಲಿಕ್ಕೆ ರೆಡಿ ಇದ್ದೀವಿ. ನಿಮ್ಮ ಹೋರಾಟ ಏನಿದ್ರು ರೈತ ಪರವಾಗಿ ನೀವು ಹೋರಾಟ ಮಾಡಿ ಪ್ರಾಮಾಣಿಕವಾಗಿ ತಾಲೂಕಿನಲ್ಲಿ ಆಗ್ತಾ ಇರ್ತಕ್ಕಂಥ ಅನ್ಯಾಯದ ಪರವಾಗಿ ನೀವು ನಿಲ್ಲಬೇಕು. ಯಾವುದೇ ಅನ್ಯಾಯ ಆಗಿರಲಿ, ಯಾವುದೇ ಇದಾಗಿರಲಿ ನಿಲ್ಲುವಂಥ ಕೆಲಸ ಆಗಬೇಕು. ಈಗ ಸಾಕಷ್ಟು ಚರ್ಚೆಗಳಾಗಿದೆ, ರೈತ ಸಂಘ ಸದೃಢವಾಗಿದೆ, ಎಲ್ಲ ಕಡೆ ನೋಡ್ತಾ ಇದ್ದೀವಿ. ನೀವು ಆಲ್ರೆಡಿ ಈ ಕರ್ನಾಟಕದಲ್ಲಿ ಏನು JCB ಇಂದ ಕಾಂಗ್ರೆಸ್ ಮತ್ತು JDS ಭಾರತೀಯ ಜನತಾ ಪಾರ್ಟಿ ಅಂತ ಪಕ್ಷ ಇದೆಯೋ ಅಂಥವ್ರಿಗೆಲ್ಲ ತೆಗೆದುಕೊಂಡು ನಿಲ್ಲುವಂಥ ಒಂದು ರೈತ ಸಂಘ ಆಗಿ ಕರ್ನಾಟಕದಲ್ಲಿ ಒಂದು ದೊಡ್ಡ ಮಾದರಿಗೆ ನಿಂತು ಇನ್ನು ಕೆಲವೇ ದಿನಗಳಲ್ಲಿ ವಿಧಾನಸೌಧಕ್ಕೆ ಇಡುವಂಥ ಕೆಲಸ ನೀವು ಮಾಡಬೇಕು. ವಿಧಾನಸೌಧಕ್ಕೆ ಹೋಗಿ ನೀವು ಏನು ಚರ್ಚೆ ಮಾಡ್ತೀರಾ ಅನ್ನೋದು ಮುಖ್ಯ ಅಲ್ಲ. ಫಸ್ಟ್ ನಿಮ್ಮ ಗ್ರಾಮಗಳಲ್ಲಿ, ನಿಮ್ಮ ಒಂದು ಗ್ರಾಮ ಪಂಚಾಯಿತಿಗಳಲ್ಲಿ ಅಲ್ಲಿ ಏನು ಕುಂದುಕೊರತೆಗಳಿದೆ, ಅಲ್ಲಿ ಏನು ಸಮಸ್ಯೆ ಇದೆ, ಫಸ್ಟ್ ಇದನ್ನ ಆಲಿಸಿ. ನೆಕ್ಸ್ಟ್ ಸ್ಟೆಪ್ ಬನ್ನಿ ನೀವು ತಾಲೂಕು ಆಫೀಸು, ತಾಲೂಕು ಪಂಚಾಯಿತಿ ಇದೇನೇನಿದೆ ನೀವು ಪಟ್ಟಿ ಮಾಡ್ಕೊಳ್ಳಿ. ನಿಮ್ಮದೇ ಆದ ಒಂದು ಇದನ್ನ ಮಾಡಿ ಲಿಸ್ಟ್ ಮಾಡಿ ನೆಕ್ಸ್ಟ್ ಏನೇನು ಕುಂದುಕೊರತೆಗಳಿದೆ ನಮ್ಗೆ ಕೊಡಿ. ತಾಲೂಕು ಅಧ್ಯಕ್ಷರು ಇರ್ತಾರೆ, ಅವ್ರ ಗಮನ ತನ್ನಿ. ಇವಾಗ ಅವರು ತಾಲೂಕಿನಲ್ಲೆಲ್ಲ ಓಡಾಡ್ತಾ ಇರ್ತಾರೆ. ಆ ಹೋಬಳಿನಲ್ಲಿ ಏನಾಗಿರುತ್ತೆ ಅಂತ ನಿಮ್ಗೆ ಗೊತ್ತಿರುತ್ತೆ. ಹೋಬಳಿ ಅಧ್ಯಕ್ಷರುಗಳಿಗೆ ಅಲ್ಲಿ ಗ್ರಾಮ ಘಟಕದಲ್ಲಿ ಏನು ನಡೀತದೆ ಅಂತ ನಿಮಗೆ ಲೋಕಲ್ ಆಕ್ಟಿವಿಟೀಸ್ ಗೊತ್ತಿರುತ್ತೆ. ಇವಾಗ ಎಷ್ಟೋ NRIGನಲ್ಲಿ ಬೋನಸ್ಗಳಾಗ್ತವೆ. ಗ್ರಾಮ ಪಂಚಾಯತಿಗಳಲ್ಲಿ ಹಲವಾರು JJMಗಳಲ್ಲಿ ಬೋನಸ್ ಆಗ್ತಾ ಇದೆ. ಇವೆಲ್ಲ ವಿಚಾರಗಳನ್ನು ನೀವು ಚರ್ಚೆ ಮಾಡಿ ಅಧ್ಯಕ್ಷರ ಗಮನಕ್ಕೆ ತನ್ನಿ. ಅದಕ್ಕೆ ಏನು ಹೋರಾಟ ಮಾಡಬೇಕು ಮುಂದಿನ ದಿನಗಳಲ್ಲಿ ನಾವು ಹೋರಾಟ ಮಾಡೋಕ್ಕೆ ರೆಡಿ ಆಗಿದ್ದೀವಿ. ನೀವು ಅದು ಕೈ ಜೋಡಿಸಿ ಅದ್ರ ಪರವಾಗಿ ನೀವು ಸದೃಢವಾಗಿ ನಿಂತು ಈ ರೈತ ಸಂಘ ರೈತರ ಪರವಾಗಿ ಏನಿದೆ ಕರ್ನಾಟಕ ರಾಜ್ಯದಲ್ಲಿ ಅದನ್ನು ನೀವು ಸದೃಢವಾಗಿ ಬಳಸ್ಕೊಳ್ಳಿ. ನಿಮ್ಗೆ ಅವಕಾಶ ಇದೆ, ಅವಕಾಶ ಕೊಟ್ಟಿದ್ದೀವಿ. ನೆಲಮಂಗಲ ತಾಲೂಕಿನಲ್ಲಿ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ. ಸಾಕಷ್ಟು ಟೈಮಿನ ಅಭಾವ ಇರೋದ್ರಿಂದ ಮುಂದಿನ ದಿನಗಳಲ್ಲಿ ಮಾತಾಡೋಣ. ಈಗ ನಮ್ಮ ರಾಜ್ಯದ ಶಿಸ್ತು ಸಮಿತಿ ಅಧ್ಯಕ್ಷರಾದಂಥ ದೇವೇಗೌಡರು ಮಾತಾಡ್ತಾರೆ ಇದ್ರ ಬಗ್ಗೆ. ಏನು ಇವತ್ತು ಸೇರಿರ್ತಕ್ಕಂಥ ಎಲ್ಲ ರೈತ ಕುಟುಂಬದ ಸದಸ್ಯಗಳಿದ್ದೀರಿ. ಏನು ನಮ್ಮ ತಾಲೂಕುಗಳಾಗಿರ್ಬೋದು, ಹೋಬಳಿಗಳಾಗಿರ್ಬೋದು, ಗ್ರಾಮಗಳಾಗಿರ್ಬೋದು, ಮೇವಿಗೆ ಸಂಬಂಧಪಟ್ಟಂಗೆ, ಗೋಗಳಿಗೆ ಏನು ಡಾಕ್ಟರ್ಗಳಿಗೆ ಸಂಬಂಧಪಟ್ಟಂಗೆ, ಒಂದು ಕೃಷಿಯಾಗಿ ಸಂಬಂಧಪಟ್ಟಂಗೆ, ಅಡಿಕೆ ಬೆಳೆಗಾರ ಆಗಿರ್ಬೋದು, ತೆಂಗು ಬೆಳೆಗಾರ ಆಗಿರ್ಬೋದು, ಮಾವಿನ ಎಲ್ಲದರಲ್ಲೂ ವ್ಯವಹಾರ ನಡೀತಾ ಇದೆ. ಅದು ಸಂಬಂಧಪಟ್ಟಂಗೆ ನಿಮ್ಗೆ ಏನು ಬರುತ್ತೆ ಮಾಹಿತಿ, ಅಕಸ್ಮಾತ್ ಎಲ್ಲ ತೊಂದರೆ ಆಗಿದ್ರೆ ಒಂದು ಮಾಡೋಕ್ಕೆ, ಒಂದು
ಪ್ರಾಣಿಗೆ ಭೌತಿಕಾತೆ ಮಾಡೋಕ್ಕೆ 30,000, 50,000, 20,000 ತಗೊಳ್ತಕ್ಕಂಥ ಪ್ರಕರಣಗಳು ಇದ್ದಾವೆ. ಅವಾಗ ಯಾವುದೇ ರೀತಿ ಹಣ ಕಟ್ಟಾಗಿಲ್ಲ. 100 ರೂಪಾಯಿ, 200 ರೂಪಾಯಿ, 300 ರೂಪಾಯಿ ಕಟ್ಟತಕ್ಕಂಥ ಜಾಗದಲ್ಲಿ 30,000, 50,000 ಡಿಪೆಂಡ್ ಮಾಡಿ ತಗೋತಾ ಇದ್ದಾರೆ. ಇದ್ರ ಬಗ್ಗೆ ಎಲ್ಲ ತಾವುಗಳು ಮುಂದಿನ ಹೋರಾಟ ಮಾಡಬೇಕು. ನಿಮ್ಗೆ ಏನು ಬೇಕು ಹೋರಾಟ ಮಾಡಲಿಕ್ಕೆ ನಮ್ಮ ಕಡೆಯಿಂದ ಸಹಕಾರ. ನಾವು ಮುಕ್ತವಾಗಿ ಏನೋ ಒಂದು ಕೇಸ್ ಹಾಕ್ತಾರೆ, ಇನ್ನೊಂದು ಅದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಚಿಂತೆ ಮಾಡಬೇಡಿ. ನಿಮಗೆ ಆಗಲಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಹೇಳಿ ನಾವು ಬಂದು ಅದ್ರ ಬಗ್ಗೆ ಏನು ಹೋರಾಟ ಮಾಡಬೇಕು ಮಾಡ್ತೀವಿ. ಅರ್ಥ ಆಯ್ತಾ? ಇದ್ರ ಬಗ್ಗೆ ನೀವು ಯಾವುದೇ ಕಾರಣಕ್ಕೂ ಇರತಕ್ಕಂಥ ಅವಶ್ಯಕತೆ ಇಲ್ಲ. ಅದ್ರ ಬೇಕಾದ್ರೆ ಮುಕ್ತವಾಗಿ ನಾವೇ ಬಂದು ನಿಂತ್ಕೊಂಡು ಹೋರಾಟ ಮಾಡ್ತೀವಿ. ಅದ್ರ ಬಗ್ಗೆ ಏನು ಯೋಚನೆ ಮಾಡಬೇಡಿ. ನಮಗೆ ಮಾಹಿತಿ ಕೊಟ್ಟು ಸಾಕು. ನಿಮ್ಗೆ ಏನು ಬೇಕು ದಿನದ 24 ಗಂಟೆ ಮುಕ್ತವಾಗಿ ನೀವು ಯಾವಾಗ ಬೇಕಾದ್ರೂ ಫೋನ್ ಮಾಡ್ಬೋದು. ನಾವು ಬಂದು ತಲುಪ್ತೀವಿ. ಇನ್ನೇನಾದರೂ ಸಮಸ್ಯೆ ಇದ್ರೆ ಹೇಳ್ಬೋದು. ಈಗ ನಿಮ್ಮ ನೆಲಮಂಗಲದಲ್ಲಿ ಏನಾದರೂ ಸಮಸ್ಯೆ ಅನುಮಾನ ಅಂತದ್ದು ಏನಾದರೂ ಚರ್ಚೆ ಮಾಡೋಂಥದ್ದು ಚರ್ಚೆ ಮಾಡ್ಬೋದು ಮುಖ್ಯವಾಗಿ. ಇವತ್ತು ನೆಲಮಂಗಲ ತಾಲೂಕಲ್ಲಿ ನಮ್ಮ ಚೇತನ್ ಅಧ್ಯಕ್ಷತೆಯಲ್ಲಿ ಒಳ್ಳೆ ಒಂದು ನಮಗೆ ಸಹಕಾರ ಕೊಟ್ಟು ರೈತ ಸಂಘದ ಒಂದು ಕಟ್ಟಬೇಕು ಅಂತ ನಾನು ಕೇಳ್ಕೊಂಡಾಗ ನಾನು ದೇವೇಗೌಡರು ಮತ್ತು ವಿಜಯಗೌಡರು ಇದ್ರ ಬಗ್ಗೆ ಚರ್ಚೆ ಮಾಡಿದೆ. ಚರ್ಚೆ ಮಾಡಿದಾಗ ಹುಡುಗ ಹೆಂಗೆ ಏನು ಅಂತ ಎಲ್ಲ ವಿಚಾರ ಮಾಡಿದ್ರು. ಹುಡುಗ ಬರೀ ಬೆಳವಣಿಗೆ ಇದ್ದಾನೆ, ಕಾಂಟ್ಯಾಕ್ಟ್ ಇದ್ದಾನೆ ಅಂತ ಹೇಳಿದಾಗ ಸರಿ ರೆಡಿ ಮಾಡೋಣ ಅಂದ್ಬಿಟ್ಟಿದ್ದಲ್ಲ ಇವತ್ತು ಮಾಡಿದ್ದಾರೆ. ಅವ್ರಿಗೆ ಗೌರವ ತರುವಂಥ ವಿಚಾರವಾಗಿ ನನಗೂ ಗೌರವ ತರುವಂಥ ವಿಚಾರವಾಗಿ ನಡ್ಕೋಬೇಕು. ಅದೇ ರೀತಿ ಇವತ್ತು ನಮ್ಮ ರಾಜ್ಯ ಉಪಾಧ್ಯಕ್ಷರು ವಿಜಯಗೌಡರಿಗೆ ಒಂದು ಪುಷ್ಪ ಮಾಲಿಕೆ ಅದೇ ರೀತಿ ನಮ್ಮ ರಾಜ್ಯ ಶಿಸ್ತು ಸಮಿತಿಯ ಅಧ್ಯಕ್ಷರಾದಂತಹ ದೇವೇಗೌಡರಿಗೆ ಹಾಗೆ ಒಂದು ಮಾತು ನಾನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ಈ ಸಂಘದಲ್ಲಿ ನೀವು ಫಸ್ಟ್ ಸಂಘಟನೆ ಮಾಡೋದ್ರ ಮುಂಚೆ ಯಾರೋ ಒಬ್ಬ ವ್ಯಕ್ತಿ ಬಂದು ಏನು ಬಂದಂತ ಆಫೀಸ್ನಲ್ಲಿ ಅನ್ಯಾಯ ಆಗಿದೆಯೋ ಇನ್ನೊಂದಾಗಿದೆಯೋ ಅಂತ ಕರೆದಾಗ ಪಟ್ಟಂತ ನೀವು ಹೋಗೋಕೆ ಒಂದು ಜೊತೆ ರೆಡಿಯಾಗಿ ನಿಲ್ಬೇಕು. ನೀವೇನು ರೈತ ಸಂಘಟನೆ ಸದಸ್ಯರಿದ್ರು ತಾಲೂಕು ಅಧ್ಯಕ್ಷರು ಅಷ್ಟು ಜನ ಇಲ್ಲ ಇವತ್ತು ಬರೋಕ್ಕಾಗಲ್ಲ, ನಾನು ನಾಳೆ ಬರ್ತೀನಿ, ನಾಡದ್ದು ಬರ್ತೀನಿ, ಗಾಡಿ ಪೆಟ್ರೋಲ್ ಇಲ್ಲ ಇನ್ನೊಂದಿಲ್ಲ ಅಂತೇಳಿ ಬರೋಕ್ಕೆ ಹೋದರೆ ಅದು ಸಂಘಟನೆ ಆಗಲ್ಲ, ನೀವು ಸಂಘಟನೆ ಮಾಡೋಕ್ಕಾಗಲ್ಲ. ನೇರ ನಿಮ್ಮ ಹೋರಾಟ ಯಾರು ಅಧಿಕಾರಿಗಳ ವಿರುದ್ಧ ಹೋರಾಟ ಮಾಡುವಂಥ ಕೆಲಸ ಮಾಡಬೇಕು. ಇವಾಗ ದೇವೇಗೌಡರು ಹೇಳಿದ್ರು, ಒಂದು ಈ ಖಾತೆ ಖರ್ಚು ಒಂದು ಗ್ರಾಮ ಪಂಚಾಯತಿನಲ್ಲಿ ಕನಿಷ್ಠ ಪಕ್ಷ 50 ರೂಪಾಯಿ ಫೀಸ್ ಬರುತ್ತೆ ಈ ಖಾತೆಗೆ. ಇವಾಗ ಅದು 7 ರಿಂದ 8,000, 10,000 ಅಂತ ವಸೂಲಿ ಮಾಡುವಂಥ ಕೆಲಸ ಮಾಡಾಗ್ತಾ ಇದೆ. ಇವತ್ತು ಭೌತಿಕತೆಯಾಗಿರ್ಬೋದು ಮತ್ತು ವಿಭಾಗ ಆಗಿರ್ಬೋದು, ಇವುಗಳಿಗೆ ಲಕ್ಷಾಂತರ ರೂಪಾಯಿ ಕೇಳುವಂಥ ವಿಚಾರಗಳು ನಮ್ಮ ಗಮನಕ್ಕೆ ಬರ್ತಾ ಇದೆ. ಕೆಲವು ಗೋಮಳ ಇವತ್ತು ಏನೋ ನಮ್ಮ ಪಲ್ಲರ್ ತಾಲೂಕು ಎಕ್ಸಾಂಪಲ್ ಉಳಿಯೋದುರ್ಗ ಹೋಗಿನಲ್ಲಿ ಕಮಲಾಪುರದಲ್ಲಿ ಈ ಒಂದು ಘಟನೆ ನಡೆದಿದೆ. ಕೆ ರಾಜು ಅಂತಕ್ಕಂಥ ಕುಟುಂಬದ ಒಬ್ಬ ಸರ್ಕಾರಿ ಎಂಪ್ಲಾಯ್ ನೌಕರ ಹೋಗಿ ಒಂದು ಸರ್ಕಾರಿ ಗೋಮಳನ ಇದು ಮಾಡಿ ಲಾಸ್ಟ್ನಲ್ಲಿ ಫೌಂಡೇಶನ್ ಹಾಕಿ ಒಬ್ಬ ಸರ್ಕಾರಿ ಸರ್ವೆಯವರು ಹೋದ್ರೂ ಕೂಡ ಅಲ್ಲಿ ತಡೆಯುವಂಥ ಕೆಲಸ ಮಾಡ್ತಾವೆ. ಅಂಥ ವಿಚಾರಗಳಲ್ಲಿ ನೀವು ನೇರವಾಗಿ ಹೋರಾಟ ಮಾಡಿ. ಫಸ್ಟು ರೈತ ಸಂಘದಲ್ಲಿ ನೀವು ಯಾವುದೇ ವಿಚಾರ ಗಮನಕ್ಕೆ ಬಂದು ಅದು ಗಮನಕ್ಕೆ ತಗೊಳ್ಳಿ. ನೀವು ಯಾವುದೇ ರಾಜಕಾರಣದ ಒತ್ತಡಕ್ಕೆ ಮಣಿಬೇಡಿ. ನೇರ ನಿಮ್ಮ ಹೋರಾಟ ಏನು ಅಧಿಕಾರಿಗಳ ವಿರುದ್ಧ. ಈಗ ಯಾರು ಅಧಿಕಾರದಲ್ಲಿ ನಿಮಗೆ ಭ್ರಷ್ಟ ವಂಚನೆ ಮಾಡ್ತಾರೋ ಅಂಥವ್ರ ವಿರುದ್ಧ ನೀವು ಹೋರಾಟ ಮಾಡಬೇಕು. ಓಕೆ, ಇದು ನಿಮಗೆ ಮೇಯ್ನು. ಹಾಗೆ ನಮ್ಮ ಬೆಂಗಳೂರು ದಕ್ಷಿಣ ಜಿಲ್ಲಾ ತಾಲೂಕು ಅಧ್ಯಕ್ಷರಾದಂಥ ರಮೇಶ್ ಅವರೇ ಅವ್ರಿಗೂ ಕೂಡ ನಾವು ನಿಮ್ಮ ಚಪ್ಪಾಳೆಗಳು ಒಂದು ಜೋರಾದ ಚಪ್ಪಾಳೆಗಳು. ಥ್ಯಾಂಕ್ ಯು. ನೀವು ಮುಗಿಸ್ತಾ ಇದ್ದೀವಿ. ಸಾಕಷ್ಟು ಟೈಮಿನ ಅಭಾವ ಇರೋದ್ರಿಂದ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ರಾಜ್ಯಾಧ್ಯಕ್ಷರಾದಂಥ ಅರುಣ್ ಕುಮಾರ್ ಅವರು ಬರಬೇಕಾಗಿತ್ತು. ಇವತ್ತು ಹುಣಸೂರಿನಲ್ಲಿ ಒಂದು ಕಾರ್ಯಕ್ರಮ ಇರೋದ್ರಿಂದ ಅರುಣ್ ಕುಮಾರ್ ಅವರು ಬರೋಕ್ಕಾಗಿಲ್ಲ. ಆ ಒಂದು ಕಾರ್ಯಕ್ರಮನ ಇವತ್ತು ನಾವು ಮುಂದುವರಿಸಿದ್ದೀವಿ. ಹಾಗೆ ಇವತ್ತು ಇಲ್ಲಿ ನಮಗೆಲ್ಲ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ನಮ್ಮ ಮೈಸೂರು ಜಿಲ್ಲಾ ಅಧ್ಯಕ್ಷರಾದಂಥ ಅಬ್ದುಲ್ ಶಕೂರ್ಜಿ ಅವರಿಗೂ ಕೂಡ ಒಂದು ಜೋರಾದ ಚಪ್ಪಾಳೆ. ಹಾಗೆ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ರೈತ ಸಂಘ ರೈತ ಪರವಾದ ನಮ್ಮ ಗೌರವಾಧ್ಯಕ್ಷರಾದಂಥ ಕುಮಾರಸ್ವಾಮಿ ಅವರಿಗೂ ಕೂಡ ನಿಮ್ಮ ಜೋರಾದ ಒಂದು ಚಪ್ಪಾಳೆಗಳು. ನಮ್ಮ ಡಾಕ್ಟರ್ ಉಮಾಪತಿ ಅವರು ಕೂಡ ನೀವು ಒಂದು ಜೋರಾದ ಚಪ್ಪಾಳೆ ಮುಖಾಂತರ ಮುಂದಿನ ವೇದಿಕೆಯಲ್ಲಿ ಇದು ದೊಡ್ಡ ಕಾರ್ಯಕ್ರಮವಾಗಿ ನಾವು ಮುಂದೆ
ವಕಾಲತ್ತುಗಳಿದೆ, ಸರ್ಕಾರದಿಂದ ಬರ್ತಕ್ಕಂಥ ಏನೇನು ವಂಚನೆಗಳಾಗಿದೆ, ಗ್ರಾಮ ಪಂಚಾಯತಿಗಳಿಗೆ ಏನು ಅನುದಾನಗಳು ಬರ್ತಾ ಇದೆ, ಇದನ್ನೆಲ್ಲ ನಮ್ಮ ಮುಂದಿನ ದಿನಗಳಲ್ಲಿ ಹೋರಾಟ ಮಾಡಕ್ಕೆ ಸಜ್ಜಾಗಿದೆ. ಇವತ್ತು ಬೆಂಗಳೂರು ಗ್ರಾಮಾಂತರದಲ್ಲಿ ರೈತರ ಸಂಘ ದೊಡ್ಡದಾಗಿದೆ ಅಂತ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ.